ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಅವರ ಜಾತಕವನ್ನ ನೋಡಿ ವಿದ್ಯಾಭ್ಯಾಸದ ಯೋಗ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋದು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲಾ ವಿಚಾರವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ಆಚಾರ್ಯ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲಿಗೆ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ನೋಡಿ, ದಿನನಿತ್ಯವೂ ಕೂಡ ನಾವು ಪಂಚಾಂಗದ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ಮಾಡಬೇಕಾದ್ರೂ ಕೂಡ ನಾವು ಒಳ್ಳೆಯ ತಿಥಿಗಳನ್ನು ನೋಡ್ತೀವಿ, ಒಳ್ಳೆಯ ವಾರಗಳನ್ನು ನೋಡ್ತೀವಿ, ಒಳ್ಳೆಯ ಯೋಗ ಕರ್ಣಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ನಕ್ಷತ್ರಗಳಲ್ಲಿ ಆಗಲಿ, ಕೆಲವೊಂದು ತಿಥಿಗಳಲ್ಲೇ ಆಗಲಿ, ಈ ತೃತೀಯ ಆಗಲಿ ಅಥವಾ ಪಾಡ್ಯಮಿಗಳಲ್ಲೇ ಆಗಲಿ, ಅಮಾವಾಸ್ಯ ಪೌರ್ಣಮಿಗಳಲ್ಲಾಗಲಿ, ಅಷ್ಟಮಿಗಳಲ್ಲಾಗಲಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಲ್ಲ. ಈ ಶನಿವಾರಗಳಾಗಲಿ ಅಥವಾ ಮಂಗಳವಾರಗಳಲ್ಲಿ ಕೂಡ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ದಿನನಿತ್ಯವೂ ಕೂಡ ನಾವು ವಿಶೇಷವಾಗಿ ಪಂಚಾಂಗಗಳನ್ನು ತಿಳ್ಕೋಬೇಕು ಅಂತ. ನೋಡಿ, ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಶರದೃತು ಕಾರ್ತೀಕ ಮಾಸ ಅಂತ ಹೇಳ್ತೀವಿ. ಈ ಒಂದು ಮಾಸವನ್ನು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವು ಇರುವಂಥದ್ದು. ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇವತ್ತು ಕೂಡ ನಾವು ನೋಡ್ಕೋಬಹುದಾಗಿದೆ. ಹಾಗೆ ಏಕಾದಶಿ ತಿಥಿಯ ಜೊತೆಯಲ್ಲಿ ನಕ್ಷತ್ರ ನೋಡಿದಾಗ ನಾವು ಇವತ್ತು ಹಸ್ತ ನಕ್ಷತ್ರ, ಪ್ರೀತಿ ಯೋಗ, ಭವ ಕರ್ಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ನೋಡ್ಕೋಬಹುದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ನಮ್ಮ ಪೂರ್ವಜರಾಗಲಿ ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯದಲ್ಲೂ ಕೂಡ ನಾವು ಯಾವುದೇ ರೀತಿಯ ಯಮಗಂಡ ಕಾಲಗಳಲ್ಲಿ ಅಥವಾ ರಾಹುಕಾಲಗಳಲ್ಲಿ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳಲ್ಲ, ಅಂದರೆ ಮಾನುಷ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳಲ್ಲ ಅಂತ. ನಮ್ಮ ಷೋಡಶ ಕರ್ಮಗಳಲ್ಲಿ ಯಾವುದೇ ಒಂದು ಕರ್ಮವನ್ನು ಆಚರಣೆ ಮಾಡಿದ್ರು ಕೂಡ ಯಮಗಂಡ ಕಾಲಗಳಲ್ಲಿ, ರಾಹುಕಾಲಗಳಲ್ಲಿ ನಾವು ಆಚರಣೆಯನ್ನು ಮಾಡಲ್ಲ. ಮತ್ತು ಯಾವುದೇ ಒಂದು ಶುಭ ಅಂದರೆ ಪ್ರಯಾಣವನ್ನು ಕೂಡ ನಾವು ಈ ಯಮಗಂಡ ಕಾಲಗಳಲ್ಲಿ ಮಾಡ್ಕೊಳ್ಳಲ್ಲ ಅಂತ. ನೋಡಿ, ಸಾಮಾನ್ಯವಾಗಿ ನಮ್ಮ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ, ಯಮಗಂಡ ಕಾಲ ನೋಡ್ಕೊಂಡು ಹೋಗಬೇಕು, ಯಮಗಂಡ ಕಾಲ ಆದಮೇಲೆ ಹೋಗಬೇಕು, ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ. ನಾವೆಲ್ಲವೂ ಕೂಡ ಹಿಂದಿನಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ಕೂಡ ಇದನ್ನು ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಳೋಣ. ಇವತ್ತು ರಾಹುಕಾಲ ಮಧ್ಯಾಹ್ನ 2:59 4 ಗಂಟೆ 24 ನಿಮಿಷದವರೆಗೆ ಇವತ್ತು ರಾಹುಕಾಲವನ್ನು ನೋಡಬಹುದು. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:16 ನಿಮಿಷದಿಂದ 10:41 ನಾವು ಯಮಗಂಡ ಕಾಲವನ್ನು ಕೂಡ ಈ ದಿನ ತಿಳ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲ 12:07 1:33 ಇವತ್ತು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಅದೇ ರೀತಿ ನೋಡಿ, ದಿನನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇರುವಂಥದ್ದು, ಓದಿದ್ದು ತಲೆಯಲ್ಲಿ ನಿಲ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಮಕ್ಕಳು ಎಷ್ಟೇ ಅಭ್ಯಾಸ ಮಾಡಿದ್ರು ಕೂಡ ಅವರಿಗೆ ಅದರ ಏನು ಹೇಳ್ತಾರೆ, ಅದು ನಾಲೆಡ್ಜ್ ಕಡಿಮೆ ಆಗ್ತಾ ಇರುವಂಥದ್ದು. ಈ ರೀತಿ ಆದಾಗ ಏನು ಮಾಡಬೇಕು, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಲ್ಲಿ. ಯಾಕಂದರೆ ಆ ಒಂದು ಸಮಯದಲ್ಲಿ ಚಿತ್ತ ಶುದ್ಧಿ ಇರುವಂಥದ್ದು, ಚಿತ್ತ ಶಾಂತಿ ಕೂಡ ಇರುತ್ತೆ. ಆ ಒಂದು ಸಮಯ ತುಂಬ ಶ್ರೇಷ್ಠ ಅಂತ. ನಾವೇನೇ ಓದಿದ್ರು ಕೂಡ ನಮಗೆ ತಲೆಯಲ್ಲಿ ನಿಲ್ತದೆ ಅಂತ. ಅಂದರೆ ಈ ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಬ್ರಾಹ್ಮಿ ಮುಹೂರ್ತದ ಸಮಯ ಪ್ರಾತಃ ಕಾಲದಲ್ಲಿ 4:43 5:34 ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ನೋಡ್ಕೋಬಹುದು. ಅದೇ ರೀತಿ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ 6:24 ಸೂರ್ಯೋದಯ ಆದರೆ ಸೂರ್ಯಾಸ್ತಮವು ಸಂಜೆ 5:50 ಸೂರ್ಯಾಸ್ತಮವು ಆಗುವುದನ್ನು ಕೂಡ ನಾವು ಇವತ್ತು ನೋಡ್ಕೋಬಹುದಾಗಿದೆ. ಇನ್ನು ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ
ಶುಭ ಫಲ ಇರೋರು ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋದಾದ್ರೆ ನೋಡಿ, ಇವತ್ತು ಮಂಗಳವಾರ ವಿಶೇಷವಾಗಿ ದುರ್ಗಾ ದೇವತೆಯನ್ನು ಆರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಶಕ್ತಿ ದೇವತೆಗಳನ್ನು ಪೂಜೆ ಮಾಡಬೇಕು. ಮಂಗಳವಾರ ಈ ಗೌರಿಗೆ, ಮಂಗಳ ಗೌರಿಗೆ ತುಂಬ ವಿಶೇಷವಾದಂತಹ ದಿನ ಆಗಿರುವಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಒಂದು ಮಂತ್ರವನ್ನು ಪಠಣ ಮಾಡ್ತಾ, ಜಪ ಮಾಡ್ತಾ ದಿನವನ್ನು ಪ್ರಾರಂಭ ಮಾಡಿ ನಮಗೆ ಉನ್ನತವಾದಂತಹ ವಿಶೇಷವಾಗಿರುವಂತಹ ಫಲಗಳು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ. ಯಾರಿಗೆಲ್ಲ ಅನುಕೂಲಗಳಿದೆ, ಯಾರಿಗೆಲ್ಲ ಅನಾನುಕೂಲಗಳಿದೆ ನೋಡಿಕೊಂಡಾಗ ಪ್ರಥಮ ರಾಶಿ ಮೇಷರಾಶಿ. ವ್ಯಾಪಾರಿಗಳಿಗೆ ಬಾಕಿ ಹಣ ದೊರೆಯಲಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳಿರ್ತೀರಾ, ವ್ಯಾಪಾರಸ್ಥರಿರ್ತೀರಾ, ಕೆಲವೊಂದು ಬಾಕಿ ಕೊಡಲೇಬೇಕಾದಂತಹ ಸನ್ನಿವೇಶ ಎದುರಾಗಿರುತ್ತೆ. ಆ ಬಾಕಿ ಹಣ ಬರ್ತಾ ಇರಲ್ಲ. ಆ ಮೇಷರಾಶಿಗೆಲ್ಲರಿಗೂ ಕೂಡ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಬಾಕಿ ಇರುವ ಹಣ ಬಂದು ಕೈ ಸೇರುವ ಅವಶ್ಯಕತೆ ಮತ್ತು ಅಗತ್ಯವಾಗಿ ನಿಮಗೆ ಇವತ್ತು ಕೈ ಸೇರುವಂತಹ ಲಕ್ಷಣ, ಇವತ್ತು ಸುದಿನ ಕೂಡ ನಿಮಗೆ ಆಗಿರುವಂಥದ್ದು ಮೇಷರಾಶಿಯವರಿಗೆ. ಹಾಗೆ ಇಂದು ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಅಂತ ಹೇಳ್ತಾ ಇದ್ದೀವಿ. ನೀವು ಏನೇ ಕೆಲಸ ಕಾರ್ಯಗಳು ಮಾಡಿಕೊಂಡ್ರೂ ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಕೆಲಸದಲ್ಲಿ ಮಗ್ನರಾಗಿ ಇವತ್ತು ನಿಯಮ ನಿಷ್ಠೆಯಿಂದ ಕೆಲಸಗಳನ್ನು ಮಾಡಿಕೊಂಡಾಗ ಮೇಷರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಜಯ ಆಗುತ್ತೆ, ದಿಗ್ವಿಜಯ ಆಗುತ್ತೆ ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ, ತೀರ್ಥಯಾತ್ರೆ ಮಾಡುವ ಯೋಗವಿದೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ ನೋಡಿ, ತುಂಬ ದಿವಸದಿಂದ ಹೇಳ್ಕೊಂಡಿರ್ತಾರೆ ಅದೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಅಥವಾ ಎಲ್ಲೋ ಒಂದು ತೀರ್ಥಕ್ಷೇತ್ರಗಳಿಗೆ ನಾವು ಭೇಟಿ ಮಾಡಬೇಕು ಅಂತೇಳಿ ತುಂಬ ಕನಸು ಕಟ್ಕೊಂಡ್ಬಿಟ್ಟಿರ್ತಾರೆ. ಹಿರಿಯರಾಗಲಿ, ಕೆಲವರು ಯುವಕರಾಗಲಿ, ತುಂಬ ದಿವಸ ಹೋಗ್ಬೇಕು, ಅವ್ರಿಗೆ ಕಾಲ ಕೂಡಿ ಬಂದಿರಲ್ಲ. ಆದರೆ ಇವತ್ತು ನೋಡಿ ವೃಷಭ ರಾಶಿಗಳಿರ್ತಾರೆ, ಇವತ್ತು ಕಾಲ ಕೂಡಿ ಬರುವಂತಹ ಸುಲಕ್ಷಣದ ಸುದಿನ ಆಗಿರುವಂಥದ್ದು. ಹಾಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ. ನೋಡಿ, ಯಾವಾಗ ನಾವು ಹಿರಿಯರ ಸಲಹೆ ಸಹಕಾರಗಳನ್ನು ತೆಗೆದುಕೊಳ್ತೀವಿ ನಮಗೆ ಅನುಕೂಲ ಆಗುತ್ತೆ. ಇವತ್ತು ವೃಷಭ ರಾಶಿಯವರು ಕೂಡ ಏನೇ ಒಂದು ನಿರ್ಧಾರ ಮಾಡಬೇಕು ಅಥವಾ ಎಲ್ಲೋ ಒಂದು ಹೋಗಬೇಕಾದ್ರೂ ಕೂಡ, ಯಾವುದೋ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ಹಿರಿಯರ ಸಲಹೆಯನ್ನು ತಗೊಳ್ಳಿ. ಅವರ ಬೆಂಬಲ ಇದ್ದಾಗ ನಮಗೆ ಅನುಕೂಲ ಆಗುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಕೂಡ ಯಶಸ್ಸು ಸಿಗುವಂಥದ್ದು ನೋಡ್ಬೋದು. ಹಾಗೆ ಮಕ್ಕಳ ವಿದ್ಯೆಯಲ್ಲಿ ಹಿನ್ನಡೆ ಕೂಡ ಕಾಣುವಂಥದ್ದು ನೋಡ್ಬೋದು ವೃಷಭ ರಾಶಿಯವರಿಗೆ. ಏನಾದರೂ ಮಕ್ಕಳ ವಿದ್ಯಾಭ್ಯಾಸದ ಹಿನ್ನಡೆ ಅಂತ ಹೇಳ್ತಾರೆ, ಹಾಗಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕಾಗುತ್ತೆ ವೃಷಭ ರಾಶಿಯವರು. ಹಾಗೆ ಮಿಥುನ ರಾಶಿ, ಇಂದು ಆರೋಗ್ಯ ಕೊಂಚ ಏರುಪೇರಾಗಲಿದೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರ, ಆರೋಗ್ಯದ ಕಡೆ ಅವಶ್ಯಕವಾಗಿ ಗಮನ ಕೊಡಬೇಕಾಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳಾದರೂ ಕೂಡ ನೀವು ಅದರ ಕಡೆ ಗಮನ ಕೊಡಬೇಕು. ಯಾಕಂದರೆ ಈ ಸಣ್ಣ ಪುಟ್ಟ ತೊಂದರೆಗಳ ಮುಂದೆ ಅದು ದೊಡ್ಡದಾಗುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಮಿಥುನ ರಾಶಿಯವರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವಂತಹ ಅವಕಾಶ ಕೂಡ ಇವತ್ತು ಜಾಸ್ತಿ ಇರುವಂಥದ್ದು ಮಿಥುನ ರಾಶಿಯವರಿಗೆ. ಏನಾದರೂ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ಹೋಗಿ ನಿಮಗೆ ಅನುಕೂಲ ಆಗುವಂಥದ್ದು. ಪ್ರಯಾಣದಲ್ಲಿ ಆದರೂ ಕೂಡ ಈ ಪ್ರಯಾಣದಲ್ಲಿ ನೀವು ಎಚ್ಚರಿಕೆ ಅಗತ್ಯವಾಗಿರಬೇಕು. ಯಾಕಂದರೆ ಎಲ್ಲರೂ ಒಂದು ದೂರದ ಪ್ರಯಾಣ ಇದ್ರೂ ಕೂಡ ಯಾವುದೋ ಎಲ್ಲಿಗೂ ಹೋಗಬೇಕು, ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ನಿಮ್ಮನ್ನು ಕರೆದಿರ್ತಾರೆ, ನೀವು ಹೋಗುವಂತಹ ಅವಕಾಶ ಇರುತ್ತೆ. ಆದರೆ ಈ ವಾಹನ ಸಂಚಾರದಲ್ಲಿ ಸ್ವಲ್ಪ ಅವಶ್ಯಕವಾಗಿ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕಾಗುತ್ತೆ ಮಿಥುನ ರಾಶಿಯವರು. ಹಾಗೆ ಕರ್ಕಾಟಕ ರಾಶಿ ನೋಡಿ, ಇವತ್ತು ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಲ್ಲಿ ಭೇಟಿ ನೀಡುವಿರಿ ಅಂತ ಹೇಳ್ತಿದೆ. ಕರ್ಕಾಟಕ ರಾಶಿಯವ್ರಿಗೂ ಕೂಡ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಗೆ ಆಗಲಿ, ಅಥವಾ ಯಾವುದೊಂದು ತೀರ್ಥಕ್ಷೇತ್ರಗಳಲ್ಲಿ ಆಗಲಿ, ಅಥವಾ ಒಳ್ಳೆಯ ಒಂದು ಶುಭ ಸಮಾರಂಭಗಳಿಗೂ ಕೂಡ ನೀವು ಇವತ್ತು ಭೇಟಿ ಮಾಡುವಂತಹ ಸುಲಕ್ಷಣ ಸುದಿನ ಆಗಿರುವಂಥದ್ದು ಕಟಕ ರಾಶಿಯವರಿಗೆ. ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ಕೂಡ ದೊರಕುವಂಥದ್ದು. ಯಾರಾದರೂ ಮಿತ್ರರ ಸಹಾಯ ಕೂಡ ಇವತ್ತು ಸಿಗಬಹುದು. ಹಣದ ವಿಚಾರವಾಗಿ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ರು ಕೂಡ ನಿಮಗೆ ಮಿತ್ರರಿಂದ ಸಹಾಯ ದೊರಕುವಂಥ ಲಕ್ಷಣಗಳು ಕೂಡ ಕಟಕ ರಾಶಿಯವರಿಗೆ ಇವತ್ತು ಗೋಚರ ಆಗ್ತಾ ಇದೆ. ಹಾಗೆ ಸಿಂಹರಾಶಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳಿರ್ತೀರಾ, ರಾಜಕೀಯವಾಗಿ ಮುಂದುವರಿಬೇಕು ಅಂದ್ಕೊಂಡಿರ್ತೀರಾ, ಅಥವಾ ರಾಜಕೀಯಕ್ಕೇ ತಮ್ಮನ್ನು ತಾವು ಮುಡಿಪಾಗಿಟ್ಕೊಂಡ್ಬಿಟ್ಟಿರ್ತಾರೆ, ಅವರಿಗೆ ಸಮಸ್ಯೆಗಳು ಎದುರಾಗುವಂಥದ್ದು. ಯಾಕಂದರೆ ಈ ರಾಜಕೀಯದಲ್ಲಿರುವವರಿಗೇ ಸಮಸ್ಯೆಗಳು ಹೆಚ್ಚಾಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ಸಿಂಹರಾಶಿಯವ್ರು ನೋಡ್ಕೋಬೇಕು. ಹಿತಶತ್ರುಗಳಿಂದ ಸ್ವಲ್ಪ ನೀವು ಜಾಗ್ರತೆಯಾಗಿರಬೇಕಾಗುತ್ತೆ, ಸಮಸ್ಯೆಗಳಿಂದ ದೂರ ಇರಬೇಕಾಗುತ್ತೆ. ಹಾಗೆ ಮಿತ್ರರಿಂದ ಸಹಾಯ, ಸುಖ, ಭೋಜನ ಕೂಡ ಪ್ರಾಪ್ತಿಯಾಗುವಂಥದ್ದು ನೋಡಿ. ಹಾಗೆ ವ್ಯಾಪಾರದಲ್ಲಿ ಕೂಡ ಧನಲಾಭ ಆಗುವಂಥದ್ದು, ಮಿತ್ರರಿಂದ ಇವತ್ತು ಸಹಾಯ ಸಿಗುವಂಥದ್ದು ಕೂಡ ನೋಡ್ಬೋದು. ನಿಮಗೆ ಈ ಊಟದ ವಿಚಾರವೂ ಕೂಡ ಇವತ್ತು ಸುಖ ಭೋಜನ ಕೂಡ ಸಿಗುವಂಥದ್ದು ಕೂಡ ಗೋಚರ ಆಗ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವಂಥದ್ದು ನೋಡಿ. ಕನ್ಯಾ ರಾಶಿಯವರು ಏನಾಗಿದೆ, ಇವತ್ತು ಏನಾದರೂ ಸಂಶಯ ಬಿದ್ದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾದರೆ ಆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ. ಯಾಕಂದರೆ ನಾವು ಅನುಮಾನದಿಂದ ಯಾವುದೇ ಕೆಲಸಗಳು ಮಾಡ್ಕೊಂಡು ಹೋದ್ರೂ ಕೂಡ ಅದು ಆಗಲ್ಲ ಅದು. ಹಾಗಾಗಿ ಇವತ್ತು ಸಂಶಯ ಪಡೆದಿರೋ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ನಿಮಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಕೂಡ ಆಗುವಂಥದ್ದು ನೋಡ್ಬೋದು. ಹಾಗೆ ಕೆಲವು ವಿಚಾರಗಳಲ್ಲಿ ಸಹೋದರರ ಸಹಕಾರ ಕೂಡ ನಿಮಗೆ ಅಗತ್ಯವಾಗಿ ಬೇಕಾಗುತ್ತೆ ನೋಡಿ. ಯಾವುದೋ ಒಂದು ವಿಚಾರಕ್ಕೆ ಸಹೋದರರ ಸಹಕಾರ ತಗೊಳ್ಳಿ,
ನಿಮಗೆ ಅನುಕೂಲ ಆಗುತ್ತೆ. ಅವ್ರವ್ರು ಮಾತಾಡಬೇಕು, ಕೇಳಬಾರ್ದು ಅಂತ ಇದ್ದರೆ ಆ ಕೆಲಸ ಕಾರ್ಯಗಳು ಆಗಲ್ಲ. ಹಾಗಾಗಿ ನೀವು ಅವರ ಸಹಕಾರಗಳನ್ನು ತಗೊಳ್ಳಿ, ಯಾವುದೇ ಕೆಲಸ ಇದ್ರೂ ಕೂಡ ನಿಮಗೆ ಕಾರ್ಯರೂಪಕ್ಕೆ ಬರುತ್ತೆ. ಹಾಗೆ ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲಿ ಕೂಡ ಅನುಕೂಲ ಆಗುವಂಥದ್ದು ಕನ್ಯಾ ರಾಶಿಯವ್ರಿಗೆ. ಏನಾದರೂ ವಿದೇಶ ಪ್ರಯಾಣ ಮಾಡಲಿಕ್ಕೆ ನೀವು ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದರೆ ಆ ವಿಚಾರವಾಗಿ ಆಗಲಿ, ಅದು ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರೇ ಆಗಲಿ, ಸ್ವಲ್ಪ ಮಾತಾಡ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಇವತ್ತು ಅಗತ್ಯವಾಗಿ ಕೆಲಸ ಕಾರ್ಯಗಳಾಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯವು ಪೂರ್ಣಗೊಳ್ಳುವುದು ಅಂತ ಹೇಳ್ತಾ ಇದೆ. ತುಲಾ ರಾಶಿಯವರು ಕೂಡ ನಿಮ್ಮ ಮನಸ್ಸಿಗೆ ಇವತ್ತು ಏನಾದರೂ ವಿಶೇಷವಾಗಿರುವಂತಹ ನಿಮಗೆ ಇಷ್ಟವಾಗುವಂತಹ ಕೆಲಸ ಕಾರ್ಯ ಇವತ್ತು ಪೂರ್ಣಗತ ಆಗುತ್ತೆ ಅಂತ. ಅಂದರೆ ತುಂಬ ದಿವಸದಿಂದ ಯಾವುದೋ ಕೆಲಸ ಆಗಿರಲ್ಲ, ತುಂಬ ಇಷ್ಟ ಆಗಿಬಿಟ್ಟಿರುತ್ತೆ ನಿಮಗೆ ಅದು, ಆದರೆ ಇವತ್ತು ಅದು ಕೈಗೂಡುವಂತಹ ಸುದಿನ ಆಗಿರುವಂಥದ್ದು ತುಲಾರಾಶಿಯವರಿಗೆ. ಹಾಗೆ ನೀವು ಎಲ್ಲ ವಿಷಯಗಳಲ್ಲಿ ಬಹಿರಂಗಪಡಿಸುವುದರಿಂದ ಸಮಸ್ಯೆ ಸಿಲುಕಿ ಹಾಕಿಕೊಳ್ತೀರಾ ಅಂತ ಹೇಳ್ತಾರೆ. ಯಾವಾಗ ನೋಡಿ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಫಸ್ಟ್ ಕೆಲಸ ಮಾಡಬೇಕು ಆಮೇಲೆ ತೋರಿಸ್ಬೇಕು ಅಂತ. ಹಾಗಾಗಿ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅದು ಬಹಿರಂಗಪಡಿಸಬಾರ್ದು, ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಕೆಲವೊಂದು ಹೇಳುತ್ತೆ. ಯಾಕಂದರೆ ಕೆಲವೊಂದು ದೃಷ್ಟಿ ದೋಷಗಳಿಂದ ಆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುವಂಥದ್ದು ಕೂಡ ಗೋಚರ ಆಗುತ್ತೆ. ಹಾಗಾಗಿ ನೀವೇನೇ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಏನು ಯಾರಿಗೂ ಹೇಳ್ಬೇಕಾಗೋ ಅವಶ್ಯಕತೆ ಇಲ್ಲ, ನಿಮ್ಮ ಕೆಲಸ ನೀವು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ತುಲಾರಾಶಿಯವ್ರಿಗೆ. ಹಾಗೆ ವೃಶ್ಚಿಕ ರಾಶಿ, ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವ್ರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ. ನಿಮಗೆ ತಿಳಿಯದೆ ಇವತ್ತು ಹಣ ನಿಮ್ಮ ಬಂದು ಕೈ ಸೇರುವಂತಹ ಲಕ್ಷಣ ಇರುವಂಥದ್ದು. ನಿರೀಕ್ಷಿತವಾಗಿ ಯಾವ ಕಡೆಯಿಂದನೂ ಹಣ ಬರುವಂತಹ ನಿರೀಕ್ಷೆ ನೀವು ಮಾಡಬಹುದು. ಮತ್ತು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕ ಕೂಡ ಇವತ್ತು ಆಗುವಂಥದ್ದು ಕೂಡ ನೋಡ್ಕೋಬಹುದು ವೃಶ್ಚಿಕ ರಾಶಿಯವರಿಗೆ. ಯಾರೆಲ್ಲ ಈ ದಿನಸಿ ವ್ಯಾಪಾರಿ ಮಾಡ್ತಾ ಇರ್ತೀರಾ, ದೊಡ್ಡ ಮಟ್ಟದಲ್ಲಿ ಕೂಡ ಕೆಲಸಗಳು ಮಾಡ್ತಾ ಇರ್ತಾರೆ, ಕೆಲವರು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಕೆಲಸಗಳು ಮಾಡ್ತಾ ಇರ್ತಾರೆ, ಈ ದಿನಸಿ ವ್ಯಾಪಾರಿಗೆ ಎಲ್ಲರಿಗೂ ಕೂಡ ಇವತ್ತು ಶುಭವಾಗಿರುತ್ತೆ. ಹಾಗಾಗಿ ಇವತ್ತು ಏನೇ ವ್ಯಾಪಾರ ಆಗಿದ್ರು ಕೂಡ ಲಾಭದಾಯಕ ಆಗಿರುವಂಥದ್ದು ಕೂಡ ನೀವು ಇವತ್ತು ವೃಶ್ಚಿಕ ರಾಶಿಯವರು ಗಮನಿಸಬಹುದು. ಹಾಗೆ ಧನಸ್ಸು ರಾಶಿ, ನಿಮ್ಮ ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನೋಡಿ, ಧನಸ್ಸು ರಾಶಿಯವರು ಏನಾದರೂ ಹಣದ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸುವಂಥದ್ದು, ಅಥವಾ ಏನೋ ಹಣ ಕೊಡೋದು ತಗೊಳ್ಳೋದು, ಅಥವಾ ಕೆಲವು ಒಪ್ಪಂದಗಳು ಮಾಡ್ಕೊಂಡ್ಬಿಡ್ತೀರಾ, ಅದರಲ್ಲಿ ಜಾಗ್ರತೆಯಿಂದ ನೀವು ದಿನವನ್ನು ಕಳೆಯಬೇಕಾಗುತ್ತೆ ಧನಸ್ಸು ರಾಶಿಯವರು. ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ಕೂಡ ವಹಿಸುವುದು ಸೂಕ್ತ ಅಂತ ಹೇಳ್ತಿದೆ. ಆಸ್ತಿ ವಿಚಾರದಲ್ಲಿ ಆಗಲಿ, ಏನಾದರೂ ಆಸ್ತಿ ತಗೊಳ್ಳೋದು ಕೊಡೋದು, ಈ ರೀತಿ ಮಾತುಕತೆ ಏನಾದರೂ ಕೂಡ ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕಾಗುತ್ತೆ ಧನಸ್ಸು ರಾಶಿಯವರು. ಹಾಗೆ ಮಕರ ರಾಶಿ, ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಮಾಡುವ ಕೆಲಸ ಕಾರ್ಯದಲ್ಲಿ ಮಕರ ರಾಶಿಯವರಿಗೆ ಇವತ್ತು ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದು, ದಿಢೀರ್ ಖರ್ಚುಗಳು ಕೂಡ ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ಸ್ವಂತ ವ್ಯಾಪಾರಸ್ಥರು ಯಾರು ಇರ್ತೀರಾ ಅವರಿಗೆ ಅಭಿವೃದ್ಧಿಯ ದಿನ ಆಗುವಂಥದ್ದು, ಹಾಗೆ ದಿಢೀರಾಗಿ ಖರ್ಚುಗಳು ಎದುರಾಗುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿ, ದೂರದ ಗೆಳೆಯರನ್ನು ನಿರೀಕ್ಷಿತವಾಗಿ ಸಂಧಿಸುವಿರಿ ಅಂತ ಹೇಳ್ತಾ ಇದೆ. ನಿಮ್ಮ ಸಹಪಾಠಿಗಳಾಗ್ಬೋದು, ಗೆಳೆಯರನ್ನು ಇವತ್ತು ನೀವು ಸೇರುವಂತಹ ಸುದಿನ ಆಗಿರುವಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಕಾರ್ಯಗಳಲ್ಲಿ ಹಣವನ್ನು ಖರ್ಚು ಮಾಡುವಂಥದ್ದು, ಧರ್ಮ ಕಾರ್ಯಗಳಿಗೆ ಅಂದರೆ ಯಾವುದೊಂದು ಒಳ್ಳೆ ಕಾರ್ಯಗಳಿಗೆ ನೀವು ಹಣವನ್ನು ಖರ್ಚು ಮಾಡುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಆರೋಗ್ಯದ ಕಡೆ ಗಮನ ಹರಿಸುವುದು ಕೂಡ ಒಳ್ಳೆಯದಾಗಿರುವಂಥದ್ದು. ಕುಂಭರಾಶಿಯವರು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಅದ್ರ ಕಡೆ ಗಮನ ಕೊಡಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಕಡೆಯ ರಾಶಿ ಮೀನರಾಶಿ, ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಕೂಡ ಇರುವಂಥದ್ದು. ಏನೆಲ್ಲರೂ ಈ ಮನೆಗಳಲ್ಲಿ ಕುಟುಂಬದಲ್ಲಿ ಇವತ್ತು ವಿರಸದ ಲಕ್ಷಣಗಳು ಕೂಡ ಕಾಣ್ತಾ ಇರುವುದರಿಂದ ನೋಡಿಕೊಂಡು ಕೆಲಸ ಕಾರ್ಯ ಮಾಡ್ಕೋಬೇಕು. ಮನೆಯಲ್ಲಿ ಉಲ್ಲಾಸದಾಯಕವಾಗಿರ್ಬೇಕಂದ್ರೆ ಏನು ಮಾಡಬೇಕು, ನಮ್ಮ ಮಾತು ನಿಷ್ಠೆಯಿಂದ ಇರಬೇಕು. ಮಾತನ್ನು ಕೂಡ ನಾವು ಶಾಂತ ರೀತಿಯಲ್ಲಿ ಯಾವಾಗ ಇರ್ತೀವಿ, ಕಲಹಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ವ್ಯಾಪಾರ ಸ್ಥಳಗಳಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವ ಕೂಡ ಇರುವಂಥದ್ದು ಮೀನರಾಶಿಯವರಿಗೆ. ನೀವೇನಾದರೂ ಎಲ್ಲಾದರೂ ಒಂದು ವ್ಯಾಪಾರ ಮಾಡ್ತಾ ಇದ್ದರೆ, ವ್ಯವಹಾರ ಮಾಡ್ತಾ ಇದ್ದರೆ, ಆ ಒಂದು ಸ್ಥಳದಲ್ಲಿ ಅಂದರೆ ಏನಾದರೂ ಕಳೆದುಕೊಳ್ಳುವಂತಹ ಅಂದರೆ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ, ಅಂದರೆ ನೀವು ಎಲ್ಲೇ ಒಂದು ವ್ಯಾಪಾರ ಮಾಡ್ಕೊಳ್ತಾ ಇರಿ ಅಥವಾ ಉದ್ಯೋಗ ಮಾಡ್ತಾ ಇರಿ, ಅಲ್ಲಿ ಇವತ್ತು ಕಳೆದು ಹೋಗುವ ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇವತ್ತು ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಮೀನರಾಶಿಯವರು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿಯಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ.
ಬಳಿಕ ಮತ್ತೆ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮಕ್ಕಳ ಜಾತಕವನ್ನ ನೋಡಿ ಅವರ ವಿದ್ಯಾಭ್ಯಾಸದ ಯೋಗ ಯಾವ ರೀತಿಯಾಗಿದೆ ಅಂತ ತಿಳ್ಕೋಬಹುದಾ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಸಾಮಾನ್ಯವಾಗಿ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರ ಜಾತಕವನ್ನ ನೋಡಿ ಅವರ ವಿದ್ಯಾಭ್ಯಾಸದ ಯೋಗವನ್ನ ತಿಳ್ಕೋಬಹುದಾ ಅಂತ ತಿಳಿಸ್ಕೊಡೋದಾದ್ರೆ? ಹೌದು ನೋಡಿ, ಈ ಒಂದು ಕಾಲಮಾನದಲ್ಲಿ ಪೋಷಕರಿಗೆ ತುಂಬ ತಲೆ ಕೆಡುವಂಥದ್ದಂತ ಹೇಳ್ತೀವಿ. ಜಾಸ್ತಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಅವರ ಕೆಲಸ ಕಾರ್ಯಗಳಿಗಿಂತ ಇವರ ವಿದ್ಯಾಭ್ಯಾಸದಲ್ಲಿನೇ ಜಾಸ್ತಿ ಇವರು ತೊಡಗಿಸ್ಕೊಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಏನಾಗುತ್ತೆ, ವಿದ್ಯಾಭ್ಯಾಸ ಅಂತ ಬಂದಾಗ ಯಾವಾಗ ಒಂದು ತಂದೆ ತಾಯಿ ಅವರು ಮಾಡಲಿಕ್ಕಾಗಿರಲ್ಲ, ಅದನ್ನು ಮಕ್ಕಳಲ್ಲಿ ನೋಡಬೇಕು ಅಂತ ಅವ್ರಿಗೆ ಆಸೆ ಇದ್ಬಿಡುತ್ತೆ. ಕೆಲವರು ನೋಡಿ ಈ ಪೊಲೀಸ್ ಆಗಬೇಕು ಅಂದ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಆಗೋಕ್ಕಾಗಿರೋದ್ರೆ ಮಕ್ಕಳನ್ನ ಪೊಲೀಸ್ ಮಾಡೋಣ ಅಂತ, ಅಥವಾ ಬೇರೆ ಒಂದು ಏನೋ ಯಾವುದೇ ಆಗಲಿ, ಒಂದು ಇಂಜಿನಿಯರ್ ಆಗಲಿ ಅಥವಾ ಡಾಕ್ಟರ್ ಆಗಲಿ ಅಥವಾ ಬೇರೆ ಏನೋ ಒಂದು ಸೈನಿಕರಾಗಲಿ, ಏನೇ ಆಗಲಿ, ಯಾರೊಬ್ಬ ಮನುಷ್ಯನಿಗೆ ಅದನ್ನು ಕೆಲಸ ಮಾಡಲಿಕ್ಕಾಗಲ್ಲ, ಅದನ್ನು ಮಕ್ಕಳಲ್ಲಿ ನೋಡಬೇಕು ಅಂತ ಮಾಡಿಬಿಡ್ತಾರೆ. ಹಾಗಾಗಿ ಕೆಲವೊಂದು ನೋಡಿ, ಈಗ ಒಂದು ಮಕ್ಕಳು ಅವರ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ. ನೋಡಿ, ಈಗ ಒಂದು ಮಗು ಹುಟ್ಟಿದ ಒಂದು ಸ್ವಲ್ಪ ಒಂದು ವರ್ಷ 2 ವರ್ಷಕ್ಕೆ ಒಳ್ಳೆ ಸಂಗೀತ ಮಗು ಒಳ್ಳೆ ಹಾಡುಗಾರಿಕೆ ಇರುತ್ತೆ. ಯಾಕೆಂದರೆ ಅದು ಪೂರ್ವಾರ್ಜಿತದಿಂದನೇ ಬಂದಿರುತ್ತೆ, ಅವ್ರಿಗೆ ಪಿತೃಗಳಿಂದನೇ ಬಂದಿರುವಂಥದ್ದು. ಅವರ ಪೂರ್ವಾರ್ಜಿತ ಕರ್ಮ ಫಲಗಳಿಂದನೇ ಕೆಲವೊಂದು ಅವರಿಗೆ ಹುಟ್ಟಿದಾಗಲೇ ಬಂದ್ಬಿಡುತ್ತೆ. ಇವಾಗ ಜೀನ್ಸ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಅವ್ರು ಹುಟ್ಟಿನಿಂದನೇ ಕೆಲವೊಂದು ಬಂದ್ಬಿಟ್ಟಿರುತ್ತೆ. ಅಂಥವ್ರಿಗೆ ತಗೊಂಡೋಗಿ ನೀನು ಡಾಕ್ಟರ್ ಆಗು ಅಂತ ಹೇಳಿದ್ರೆ ಅದಕ್ಕೂ ಸಂಬಂಧನೇ ಇರಲ್ಲ. ಈ ರೀತಿ ಕೆಲವರು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ನಾವು ಜಾತಕವನ್ನು ನೋಡಿದಾಗ ನಾವು ಯಾವ ರೀತಿ ನೋಡೋದಂತಂದ್ರೆ ನೋಡಿ, ವಿದ್ಯಾಕಾರಕರು ನಾವು ಗುರು, ಬೃಹಸ್ಪತಿ ಹಾಗೆ ಬುಧ ಗ್ರಹನನ್ನು ನೋಡ್ತೀವಿ ನಾವು ವಿದ್ಯಾಕಾರಕರು ಅಂತ. ಅಂದರೆ ಜಾತಕದಲ್ಲಿ ಬೃಹಸ್ಪತಿ ಹಾಗೂ ಬುಧ ಗ್ರಹ ಚೆನ್ನಾಗಿತ್ತು ಅಂತಂದರೆ ವಿದ್ಯಾಭ್ಯಾಸದಲ್ಲಿ ಅವ್ರು ಏನು ತೊಂದರೆಗಳು, ತೊಡಕುಗಳು, ಆತಂಕಗಳಿಲ್ದಿರ ಅವ್ರು ಚೆನ್ನಾಗಿ ವಿದ್ಯಾಭ್ಯಾಸ ಆಗುತ್ತೆ ಅಂತ. ಹಾಗೆ ಒಂದು ಕುಂಡಲಿನೇ ನೋಡಿದಾಗ ನಾವು 4ನೇ ಮತ್ತು 5ನೇ ಮನೆಯನ್ನು ನಾವು ವಿದ್ಯಾಸ್ಥಾನ ಅಂತ ಹೇಳುವಂಥದ್ದು ಈ ರೀತಿ ನೋಡ್ತೀವಿ. ಆ ಒಂದು ಭಾವಗಳಲ್ಲಿ 4ನೇ ಭಾವ ಆಗಲಿ ಅಥವಾ 5ನೇ ಭಾವದಲ್ಲಿ ಒಂದು ಲಗ್ನದಿಂದ 4ನೇ ಮನೆ 5ನೇ ಮನೆಯಲ್ಲಿ ಏನಾದರೂ ಆ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಏನಾದರೂ ಗುರುಗ್ರಹ ಇದ್ದರೆ, ಬುಧ ಗ್ರಹ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಒಳ್ಳೆಯ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ ಈ ವಿದ್ಯಾ ಅಂದರೆ ತೊಂದರೆ ಅನುಭವಿಸ್ತಾ ಇರ್ತಾರೆ. ವಿದ್ಯಾಭ್ಯಾಸ ಅವ್ರಿಗೆ ತಲೆಗೆ ಹೋಗ್ತಾ ಇರಲ್ಲ. ಈ ರೀತಿ ಏನಾದರೂ ಆಯಿತು ಅಂತಂದರೆ ಆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗೆ ಯಾರು ಕಾರಣ ಅಂತ ನೋಡ್ಕೋಬೇಕು. ನೋಡಿ, ಹಿನ್ನಡೆಗೆ ಶನಿ ಗ್ರಹವನ್ನು ನಾವು ನೋಡ್ತೀವಿ. ವಿದ್ಯಾಭ್ಯಾಸ ಹಿನ್ನಡೆ ಆಗಬೇಕಂದ್ರೆ ಶನಿ ಮತ್ತು ಚಂದ್ರ ಮತ್ತು ರಾಹು ಮತ್ತು ಕೇತುಗಳನ್ನು ಕೂಡ ನಾವು ನೋಡುವಂಥದ್ದು. ಈ 4 ಗ್ರಹಗಳು ಏನು ಮಾಡ್ತಾರೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಉಂಟು ಮಾಡ್ತಾರೆ ಅಂತ. ಹಾಗಾಗಿ ಜಾತಕದಲ್ಲಿ ಏನಾದರೂ ಈಗ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ಅಂತ ಇರುತ್ತೆ. ಕೆಲವರು ಓದಿದ್ದು ತಲೆಯಲ್ಲಿ ನಿಲ್ತಾ ಇರಲ್ಲ. ಎಷ್ಟು ಓದಿದ್ರು ಕೂಡ ಅವ್ರಿಗೆ ಈಗ ಏನಾಗ್ಬಿಡ್ತೀವಿ, ಚೆನ್ನಾಗಿ ಓದ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ, ಮನೇಲೆಲ್ಲ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಈ ಪರೀಕ್ಷೆ ಅಂತ ಬಂದಾಗ ಎಲ್ಲ ಮರ್ತೋಗ್ಬಿಡುತ್ತೆ. ಆ ರೀತಿ ಕೆಲವ್ರಿಗೆ ಆಗ್ತಾ ಇರುತ್ತೆ. ಇನ್ನು ಕೆಲವ್ರು ನೋಡಿ, ಅವ್ರು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲ್ಲ, ಯಾವ ಟ್ಯೂಷನ್ಗೆ ಹೋಗಿರಲ್ಲ, ಏನಿರಲ್ಲ, ಅವ್ರು ಒಂದೇ ಸರಿ ಅಭ್ಯಾಸ ಮಾಡಿಬಿಟ್ಟಿರ್ತಾಗ ಅವ್ರ ತಲೆಯಲ್ಲಿ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಅವ್ರ ಎಕ್ಸಾಮ್ಸ್ಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಉತ್ತೀರ್ಣ ಕೂಡ ಆಗಿಬಿಡ್ತಾರೆ. ಯಾಕೆ, ಈ ಜಾತಕವನ್ನು ನೋಡ್ಕೋಬೇಕು. ಏನಾದರೂ ಈ ರೀತಿ ಶನಿನೋ, ರಾಹುಕೇತುನೋ ಅಥವಾ ಚಂದ್ರಗ್ರಹ, ಯಾಕಂದರೆ ಚಂದ್ರನನ್ನು ಯಾಕೆ ನೋಡ್ತೀವಿ ಅಂತ ನೋಡಬೇಕು. ನೋಡಿ, ಮನಸ್ಕಾರಕ ಅಂತ ಹೇಳ್ತೀವಿ ಚಂದ್ರನನ್ನು ನಾವು. ನಮ್ಮ ಮನಸ್ಸು ಸ್ಥೀಮಿತವಾಗಿರಬೇಕು. ಆಗ ಯಾವಾಗ ಮನಸ್ಸು ಸ್ಥೀಮಿತವಾಗಿರುತ್ತೆ ಆವಾಗ ನಾವು ಓದಿದ್ದೆಲ್ಲ ನಮಗೆ ತಲೆಯಲ್ಲಿರುತ್ತೆ ಅಂತ. ಯಾಕಂದರೆ ಮನಸ್ಸು ಚಂಚಲ ಆಯಿತು ಅಂದರೆ, ಮನಸ್ಸಿಗೆ ಹೋಲಿಸ್ತಾರೆ, ಈ ಮರ್ಕಟಕ್ಕೆ ಹೋಲಿಸ್ತಾರಂತೆ ಮನಸ್ಸನ್ನ. ನಮ್ಮ ಮನಸ್ಸು ಅನ್ನುವಂಥದ್ದು ಈ ಕೋತಿಗೆ ಹೋಲಿಸ್ತಾರೆ. ಯಾಕಂದರೆ ಅಷ್ಟು ಚಂಚಲ ಇರುತ್ತಂತೆ. ಈ ಕಾಡು ಕೋತಿ ನಾವು ನೋಡಿರ್ತೀವಿ, ಕಾಡು ಕೋತಿ ಎಷ್ಟು ಚಂಚಲವಾಗಿರುತ್ತಲ್ವ, ಅಷ್ಟು ಚಂಚಲವಾಗಿ ನಮ್ಮ ಮನಸ್ಥಿತಿ ಇರುತ್ತಂತೆ. ನೋಡಿ, ನಾವು ಇಲ್ಲೇ ಕೂತ್ಕೊಂಡು ಇವಾಗ ಇಲ್ಲಿಂದನೇ ನಾವು ಬೇರೆ ಊರಿಗೆ ಹೋಗ್ತೀವಿ. ನಮ್ಮ ಮನಸ್ಸು ಇವಾಗಲೂ ಕೂಡ ಮೈಸೂರು ಹೋಗಿ ನಾವು ಪ್ಯಾಲೇಸ್ ನೋಡ್ಕೊಂಬಂದ್ಬಿಡ್ಬೋದು ಒಂದು ಸೆಕೆಂಡಲ್ಲಿ. ಆ ರೀತಿ ಮನಸ್ಸು ಅಷ್ಟು ಚಂಚಲ ಆಗಿರುತ್ತೆ. ನಾವು ಇಲ್ಲಿಂದನೇ ಮನೆಗೆ ಹೋಗ್ಬಿಡ್ಬೋದು. ಈಗ ನಾವು ಯೋಚನೆ ಮಾಡ್ತಿರ್ತೀವಿ, ಈಗ ಹೆಂಗೆ ಹೋಗೋದು, ಇಲ್ಲಿಂದ ಹೆಂಗೆ ಹೋಗ್ಬೇಕು, ಮನೆಗೆ ಹೆಂಗೆ ಹೋಗೋದು, ನಾಳೆ ಏನು ಕೆಲಸ, ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಈ ರೀತಿ ಇದ್ದಾಗ ಏನಾಗ್ಬಿಡುತ್ತೆ, ಮನಸ್ಸು ನಮಗೆ ಯಾವಾಗ ಸ್ಥೀಮತೆ ಇರಬೇಕು ಆವಾಗ ನಾವು ಓದಿದ್ದೆಲ್ಲ ಕೂಡ ತಲೆಯಲ್ಲಿರುತ್ತೆ ಅಂತ. ಹಾಗಾಗಿ ಚಂದ್ರಗ್ರಹನನ್ನು ನಾವು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಚಂದ್ರಗ್ರಹ ನೀಚನಾಗಿದ್ದರೆ ಏನು ಮಾಡುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಕೊಟ್ಬಿಡ್ತಾನೆ. ಅವ್ರು ಓದಿದ ತಲೆ ನಿಲ್ತಾ ಇರಲ್ಲ, ಓದಬೇಕು ಅನ್ಸೋದೇ ಇಲ್ಲ. ಕೆಲವರು ನೋಡಿ, ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಓದ್ಕೋ ಅಂತ, ಆಯಿತು ಓದ್ಕೊಳ್ತೀನಿ ಅಂತಾರೆ, ಮೊಬೈಲ್ ಹಿಡ್ಕೊಂಡು ಇದ್ಬಿಡ್ತಾರೆ. ಯಾಕಂದರೆ ಅವ್ರದ್ದು ಯಾವತ್ತೂ ಕೂಡ ವಿದ್ಯಾಭ್ಯಾಸಕ್ಕೆ ಭಂಗ ಮಾಡ್ತಾನೆ ಅಂತ ಹೇಳುತ್ತೆ. ಶನಿಗ್ರಹ ಏನಾದರೂ ಕೆಟ್ಟಿದ್ರು ಕೂಡ ಅದು ಕೂಡ ತೊಂದರೆ ಆಗುತ್ತೆ. ಯಾವತ್ತೂ ಕೂಡ ವಿದ್ಯಾಭ್ಯಾಸದ ಕಡೆ ಅವರು ಗಮನ ಕೊಡೋದೇ ಇಲ್ಲ. ಈ ರೀತಿ ಆದಾಗ ಏನಾಗುತ್ತೆ, ಶನಿ ಗ್ರಹ ನೀಚನಾಗಿದ್ದಾನೆ ಅಥವಾ ಶತ್ರುಗಳಿದ್ದಾನೆ ಅಥವಾ ಶನಿ ದೋಷ ಇದೆ ಅಂತ ನೋಡ್ಕೋಬೇಕು. ಅದೇ ರೀತಿ ರಾಹುಕೇತುಗಳು ಅಂತಲೂ ಕೂಡ ನೋಡಿ, ಈ ರಾಹುಕೇತುಗಳು ಏನು ಮಾಡ್ತಾರೆ, ಏನೇ ಆದರೂ ಕೂಡ ಕಟ್ ಮಾಡ್ತಾರೆ ಅಂತ ಹೇಳುತ್ತೆ. ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇರಲ್ಲ. ಈ ರೀತಿ ಆದಾಗ ರಾಹು ಮತ್ತು ಕೇತು ಗ್ರಹಗಳನ್ನು ಕೂಡ ಶಾಂತಿ ಮಾಡ್ಕೋಬೇಕು. ಹಾಗೆ ಇನ್ನೂ ಉನ್ನತ ಮಟ್ಟಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕಂತಂದರೆ ಗುರುವನ್ನು ನಾವು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಗುರುಗ್ರಹನ ನಾವು ವಿದ್ಯಾಕಾರಕರು ಅಂತ ಹೇಳ್ತೀವಿ. ಬುಧ ಗ್ರಹನೂ ಕೂಡ ಬುದ್ಧಿಕಾರಕ ಅಂತ ಹೇಳ್ತೀವಿ. ನಮ್ಮ ಬುದ್ಧಿಶಕ್ತಿ
ಬುದ್ಧಿಶಕ್ತಿ ಚೆನ್ನಾಗಿದ್ರೆ ಅಲ್ವಾ ನಾವು ಎಲ್ಲಾದರೂ ಉತ್ತೀರ್ಣ ಆಗ್ತೀವಿ. ನಾವು ಯಾವುದೇ ಒಂದು ಸ್ಥಳದಲ್ಲಿ ಈಗ ಒಂದು ಇಂಟರ್ವ್ಯೂ ಹೋಗ್ಬೇಕಂದ್ರೂ ಕೂಡ ನಮ್ಮ ಬುದ್ಧಿಶಕ್ತಿ ಚೆನ್ನಾಗಿತ್ತು ಅಂದರೆ ಅವ್ರು ಏನೇ ಕೇಳಿದ್ರು ಕೂಡ ನಾವು ಪಟ ನಾವು ಹೇಳ್ಬೋದು. ಮನಸ್ಸಲ್ಲಿ ಇದ್ದರೆ ತಾನೇ ಅದು ಬರುತ್ತೆ ಹೊರಗಡೆ. ಹಾಗಾಗಿ ಬುದ್ಧಿಕಾರಕ ಬುಧ ಗ್ರಹನೂ ಕೂಡ ನಾವು ಆಕ್ಟಿವ್ ಮಾಡ್ಕೋಬೇಕು, ಪೂಜಾರಿಗಳನ್ನು ಮಾಡ್ಕೋಬೇಕು. ಹಾಗೆ ಬೃಹಸ್ಪತಿ ನೋಡಿ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಒಳ್ಳೆಯ ಒಂದು ಗುರುಗಳು ಸಿಕ್ಕರು ಅಂತಂದರೆ ಆ ಮಗು ಎಲ್ಲಿಗೆ ಬೇಕಾದರೂ ಹೋಗುತ್ತೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು. ಯಾಕಂದರೆ ಗುರುಗಳ ಮಾರ್ಗದರ್ಶನ ನಮಗೆ ಚೆನ್ನಾಗಿರಬೇಕು. ಹಾಗಾಗಿ ಗುರುಗ್ರಹ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರು ಕೂಡ ಅದಕ್ಕೂ ಕೂಡ ಪರಿಹಾರ ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗೆ ನಾವು ಜಾತಕ ನೋಡಿ ಏನೆಲ್ಲ ಅಭ್ಯಾಸಗಳು ಮಾಡ್ಕೋಬೇಕು ಅಂತ ಅಂದರೆ, ಕೆಲವೊಬ್ರು ನೋಡಿ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಈ ಗುರುಗ್ರಹ 4ನೇ ಸ್ವಕ್ಷೇತ್ರ ಅಥವಾ ಉಚ್ಚಕ್ಷೇತ್ರದಲ್ಲಿದ್ದರೆ ನೋಡಿ, ಗುರು ಏನಾದರೂ ಉಚ್ಚಕ್ಷೇತ್ರ ಅಂತ 4ನೇ ಮನೆಯಲ್ಲಿ ಏನಾದರೂ ಉಚ್ಚಕ್ಷೇತ್ರ ಆಗಿದ್ದು ಗುರು ಸ್ಥಾನ ಆಗಿತ್ತು, ಅಲ್ಲಿದ್ದ ಗುರು ಅಲ್ಲಿ ಏನಾದರೂ ಒಳ್ಳೆ ಫಲ ಕೊಡ್ತಾ ಇದ್ದಂದರೆ ಅವರು BA ಟೀಚಿಂಗ್ ವೃತ್ತಿ ಮಾಡ್ಕೋಬೋದು ಅಂತ. ಅಂದರೆ ಈ ಪ್ರಾಧ್ಯಾಪಕರಾಗುವಂಥದ್ದು, ಲೆಕ್ಚರರ್ಸ್ ಆಗುವಂಥದ್ದು, ಟೀಚಿಂಗ್ ವೃತ್ತಿ ಏನೇ ಆಗಲಿ ಇದನ್ನು ಇವರು ಮಾಡ್ಕೋಬೋದು. ಯಾಕಂದರೆ ಇವ್ರಿಗೆ ಅನುಕೂಲ ಆಗುತ್ತೆ. ಗುರುಗ್ರಹ ಇವರ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಂತ. 4ನೇ ಒಂದು ಲಗ್ನದಿಂದ ನಾವು ನೋಡ್ತೀವಿ 4ನೇ ಮನೆ ಹೋಗಲೇ ರೀತಿ 4ನೇ ಮನೆ ಏನಾದರೂ ಅದು ಗುರುಗೆ ಉಚ್ಚ ಸ್ಥಾನ ಏನಾದರೂ ಆಗಿತ್ತು ಅಂತಂದರೆ ಅಲ್ಲಿ ತುಂಬ ನಮಗೆ ವಿಶೇಷವಾಗಿ ಅವ್ರಿಗೆ ಫಲ ಸಿಗುತ್ತಾನೆ ಅಂತ. ನೋಡಿ, ಗುರುವಿನಿಗೆ ಯಾವುದು ಉಚ್ಚಕ್ಷೇತ್ರ, ಗುರು ಏನಾದರೂ 4ನೇ ಮನೆ ಉಚ್ಚಕ್ಷೇತ್ರದಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇತ್ತು ಅಂತಂದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತಲೂ ಕೂಡ ನಾವು ನೋಡ್ಕೋಬೋದು. ಅದೇ ರೀತಿ ವಿಶೇಷ ಬುಧಗ್ರಹ 4ನೇ ಸ್ವಕ್ಷೇತ್ರ ಅಥವಾ ಉಚ್ಚ ಸ್ಥಾನದಲ್ಲಿದ್ದಾಗ ಕೂಡ ನಮಗೆ ಅನುಗ್ರಹ ಆಗುತ್ತೆ ಅಂತ. ನೋಡಿ, ನಾವು ಸಾಮಾನ್ಯವಾಗಿ ನೋಡ್ಕೋಬೇಕು ಯಾವ್ಯಾವ ಗ್ರಹಗಳಿಗೆ ಉಚ್ಚಕ್ಷೇತ್ರಗಳು ಯಾವ ರೀತಿ ಇರುತ್ತೆ ಅಂತ. ನಾವು ಸಾಮಾನ್ಯವಾಗಿ ಹೇಳಿದ್ವಿ 4ನೇ ಮನೆ ಉಚ್ಚಕ್ಷೇತ್ರ ಅಂತ. ಆ ಒಂದು ಗ್ರಹ ಏನಾದರೂ ಗುರುಗ್ರಹನಿಗೆ 4ನೇ ಮನೆ ಉಚ್ಚಕ್ಷೇತ್ರದಲ್ಲಿದ್ದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತಲೂ ಕೂಡ ನೋಡ್ಕೋಬೋದು. ಹಾಗೆ ಕುಜಗ್ರಹ 4ನೇ ಮನೆ ಸ್ವಕ್ಷೇತ್ರ ಅಥವಾ ಕುಜ ಬುಧ ಯುತಿ ಇದ್ದರೆ ಪತ್ರಿಕೋದ್ಯಮ ಮಾಡುವಂಥವ್ರು ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ. ನೋಡಿ, ಕುಜನ್ ಜೊತೆ ಏನಾದರೂ ಗುರುಗ್ರಹ 4ನೇ ಮನೆ ಸ್ಥಿರವಾಗಿದ್ದರೂ ಅದು ಏನಾದರೂ ಕುಜಗ್ರಹನಿಗೆ ಉಚ್ಚಸ್ಥಾನ ಆಗಿದ್ದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತಲೂ ಕೂಡ ನೋಡ್ಕೋಬಹುದು. ಅದೇ ರೀತಿ ಈ ಸಾಫ್ಟ್ವೇರ್ ಮಾಡ್ಕೊಳ್ಳಿಕ್ಕೆ ಅಥವಾ ಎಲೆಕ್ಟ್ರಾನಿಕ್ಸ್ ಕೂಡ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ. ಹಾಗೆ ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ ಈ ಕುಂಭಲಗ್ನಗಳಲ್ಲಿ ಜನಿಸಿದವರು ವಾಣಿಜ್ಯ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಆಗುತ್ತೆ ಅಂತ. ನೋಡಿ, ವಾಣಿಜ್ಯ ಕ್ಷೇತ್ರದಲ್ಲಿ ಏನಾದರೂ ಬೆಳಿಬೇಕು, ಅನುಕೂಲ ಆಗಬೇಕು ಅಂತ ಕೂಡ ಈ ರೀತಿ ಈ ಲಗ್ನದವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಕೆಲವರು ನೋಡಿ ತುಂಬ ಅದರಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಆದರೆ ಈ ಲಗ್ನದಲ್ಲಿ ನೋಡಿಕೊಂಡು ಕೂಡ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಾಗ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಅವರು ಬೆಳವಣಿಗೆಗೆ ಅವ್ರಿಗೆ ಅವಶ್ಯಕವಾಗಿ ಅನುಕೂಲ ಆಗುತ್ತೆ ಅಂತ ನೋಡ್ಕೋಬೋದು. ಹಾಗೆ ರಾಹುಗ್ರಹ ಏನಾದರೂ ಚೆನ್ನಾಗಿದ್ದರೆ ಕಂಪ್ಯೂಟರ್ ಇದರಲ್ಲಿ ಕೂಡ ಚೆನ್ನಾಗಾಗುತ್ತೆ. ಕೆಲವರು ನೋಡಿ ಈ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇದರೆಲ್ಲ ತುಂಬ ಬೆಳಿಬೇಕು, ತುಂಬ ಅನುಕೂಲ ಆಗಬೇಕು ಅಂತಂದರೆ ರಾಹುಗ್ರಹವನ್ನು ಅವರು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಹಾಗೆ ತರ್ಕಶಾಸ್ತ್ರ ಆಗಲಿ, ರಾಜಕೀಯದ ಬಗ್ಗೆ ಒಲವು ಉಂಟಾಗುತ್ತೆ. ಮತ್ತು ಕೇತು ಗ್ರಹ ಏನಾದರೂ ಇತ್ತಂದರೆ ಇವರು ತುಂಬ ಆಧ್ಯಾತ್ಮಿಕವಾಗಿ ಹೋಗ್ಬಿಡ್ತಾರೆ. ಅಂದರೆ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಮಗ್ನ ಆಗಿರುವಂಥದ್ದು, ಈ ದೇವರ ವಿಚಾರದಲ್ಲಿ ತುಂಬ ಇವರಿಗೆ ಯಶಸ್ಸು ಕಾಣುವಂಥದ್ದು, ಇವರಿಗೆ ಆಮೇಲೆ ಯಂತ್ರ ಮಂತ್ರ ಪಠಣೆಗಾಗಲಿ, ಈ ಯಂತ್ರ ಸಿದ್ಧಿ ಮಾಡ್ಕೊಳ್ಳಿಕ್ಕಾಗಲಿ ಇವರಿಗೆ ಕೇತುಗ್ರಹ ಜಾತಕದಲ್ಲಿ ಏನಾದರೂ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಈ ಬುಧಗ್ರಹ ಮತ್ತು ಗುರುಗ್ರಹವನ್ನು ಪ್ರಥಮವಾಗಿ ನಾವು ನೋಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಈಗ ಏನು ಕುಂಠಿತ ಆಗಿದ್ರೇನೋ ಅಥವಾ ಮಕ್ಕಳು ಓದ್ತಾ ಇಲ್ವೋ, ತೊಂದರೆ ಅನುಭವಿಸ್ತಾ ಇದ್ದಾರಾ, ಅವ್ರ ಹತ್ರ ಬುಧ ಜಪ ಮಾಡಿಸ್ಬೇಕು. ಓಂ ಬುಧಾಯ ನಮಃ ಅನ್ನುವಂಥ ನೋಡಿ ಸಿಂಪಲ್ ಮಂತ್ರಗಳಿದೆಲ್ಲ, ಓಂ ಬುಧಾಯ ನಮಃ ಅನ್ನುವ ಮಂತ್ರವನ್ನು ಅವರು ಪಠಿಸ್ತಾ ಇರಬೇಕು. ಈ ರೀತಿ ಮಾಡಿಕೊಂಡಾಗ ಅದೇ ರೀತಿ ಬೃಹಸ್ಪತಿ ನೋಡಿ ಕೆಲವೊಂದು ಗುರು ರಾಘವೇಂದ್ರ ಸ್ವಾಮಿಯನ್ನು ಕೂಡ ನಾವು ಅನುಷ್ಠಾನ ಮಾಡ್ಬೋದು. ಈಗ ಯಾಕೆಂದರೆ ಗುರುಗಳನ್ನು ನಾವು ಈಗ ಸಾಯಿಬಾಬಾ ಆಗಲಿ, ರಾಘವೇಂದ್ರನಾಗಲಿ ಅಥವಾ ಗುರು ನೋಡಿ ಯಾವುದೇ ಆಗಲಿ ಗುರು ಸ್ಥಾನದಲ್ಲಿರುವವ್ರನ್ನ ನಾವು ಪೂಜ್ಯ ಸ್ಥಾನರು ಅಂತ ಹೇಳ್ತೀವಿ. ಅವರನ್ನು ನಾವು ಅನುಸರಿಸಿದಾಗ, ಅವರ ಅನುಷ್ಠಾನಗಳನ್ನು ಮಾಡಿಕೊಂಡಾಗ, ಅವರ ಮಂತ್ರಗಳನ್ನು ಜಪ ಮಾಡಿದಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಯಾವುದೇ ರೀತಿಯ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಿರಲಿ ಅಥವಾ ತೊಂದರೆ ಅನುಭವಿಸ್ತಾ ಇರಲಿ, ಅವೆಲ್ಲವೂ ಕೂಡ ಈ ಗುರುಗಳ ಆಶೀರ್ವಾದದಿಂದ ನಮಗೆ ಮುಂದಕ್ಕೆ ಹೋಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನಾವು ಯಾವುದೇ ವಿದ್ಯಾಭ್ಯಾಸ ಮಾಡಲಿಕ್ಕೂ ಮುನ್ನ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಅವರ ಅನುಗ್ರಹ, ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಬೃಹಸ್ಪತಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಓಂ ಗುರವೇ ನಮಃ ಅನ್ನೋ ಮಂತ್ರವನ್ನು ಪಠನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗೋ ರೀತಿ ಮಕ್ಕಳಲ್ಲಿ ದಿನನಿತ್ಯವೂ ಕೂಡ ಅದನ್ನು ಪಠಣವನ್ನು ಮಾಡಿಸಿ ಅನುಕೂಲ ಆಗುತ್ತೆ ಅಂತ. ಇನ್ನು ವೀಕ್ಷಕರೇ, ಗುರುಗಳು ಜಾತಕವನ್ನ ನೋಡಿ ಮಕ್ಕಳ ವಿದ್ಯಾಭ್ಯಾಸದ ಯೋಗವನ್ನ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ಗುರುಗಳ ಕಚೇರಿಯ ಅಡ್ರೆಸ್ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ.
ಅಲ್ಲಿ ಬಂದು ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಬೃಹತ್ ಜಾತಕಂ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.